ಭಗವಂತ, ನೀನ್ ಕಂಡು ಕೆಟ್ಟ ಕನ್ಸೆಲ್ಲ ನಿಜ ಆಗುತ್ತೆ. ಈಗೇನ್ ಮಾಡೋದು? ಅತ್ತೆ, ನಾವೇನಾದ್ರೂ ಮುಂಜಾಗ್ರತೆ ತಗೊಂಡಿಲ್ಲ ಅಂದ್ರೆ ನಾನು ಕಂಡು ಕೆಟ್ಟ ಕನ್ಸೆಲ್ಲ ನಿಜ ಆಗುತ್ತೆ. ಅಯ್ಯೋ ದೇವ್ರೆ, ಆ ಅಭಿನೂ ನಮ್ಮ ಇಂದ್ರ ಇರೋ ಜೈಲಲ್ಲಿ ಅಲ್ವಾ ಇರೋದು? ಈಗೇನ್ ಮಾಡೋದು ತುಳಸಿ? ಹೆಂಗ್ ತಡೆಯೋದು? ಅತ್ತೆ, ನಾನು ಈಗಲೇ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತೀನಿ. ಮಾಡು ಬೇಗ. ಇಷ್ಟೊತ್ನಾಗ ಯಾರು ಫೋನ್ ಮಾಡಕತ್ತಾರಪ್ಪ? ಹಲೋ ಹಲೋ ಇನ್ಸ್ಪೆಕ್ಟರ್, ನಾನು ಶಿವಣ್ಣನ ತಂಗಿ ತುಳಸಿ. ಹೇಳ್ರಿವಾ, ಯಾಕೆ ಇಷ್ಟೊತ್ನಾಗ ಫೋನ್ ಮಾಡ್ರಿ? ನನ್ನ ಮಾವನ್ನ ನೀವೇ ಕಾಪಾಡಬೇಕು ಸರ್. ಇಂದ್ರಂಗ ಅವನಿಗೇನಾಗೈತ್ರಿ? ಸರ್, ಆ ಅಭಿ ನಮ್ಮ ಮಾವನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡ್ತಿದ್ದಾನೆ. ನೀವೇ ಅವರನ್ನ ಕಾಪಾಡಬೇಕು. ನಾನು ನಿಮ್ಮ ಹತ್ರ ಬೇಡ್ಕೋತೀನಿ, ನೀವೇ ಅವ್ರನ್ನ ಕಾಪಾಡಬೇಕು ಸರ್. ಅಭಿ ಕೊಲೆ ಮಾಡಕ ಸಂಚು ಮಾಡಕತ್ತಾನ? ಏನು ಹೇಳಕತ್ತೀರಿ ಮೇಡಮ್ ಅವ್ರ? ಅವರಿಬ್ರು ಜೈಲ್ನಾಗ ಅದಾರ, ಅವ್ರ ಸುತ್ತಮುತ್ತ ಅಷ್ಟು ಪೊಲೀಸ್ ಕಾವಲೈತಿ. ಅವ ಹೆಂಗ್ರಿ ಕೊಲ್ಲಕ್ ಸಾಧ್ಯ? ಸರ್, ನಿಮ್ಗೆ ಹೇಗೆ ಹೇಳಲಿ ಸರ್? ಎಷ್ಟೇ ಪೊಲೀಸ್ ಕಾವಲಿದ್ರು ಅದನ್ನೆಲ್ಲ ಮೀರಿ ಆ ಅಭಿ ನಮ್ಮ ಮಾವನ್ ಕೊಲ್ಲೋದಕ್ಕೆ ಸಂಚು ಮಾಡ್ತಿದ್ದಾನೆ ಸರ್. ಸರಿ ಸರಿ, ಈಗ ನೀವು ಹೇಳಿದ್ದಲ್ಲ ಖರೆ ಅಂತ ಇಟ್ಕೊಳ್ಳೋಣ ಅಂತ. ಈಗ ಅವ ಹಿಂಗೆ ಪ್ಲಾನ್ ಮಾಡೋಣ ಅಂತ ನಿಮ್ಗೆ ಯಾರು ಹೇಳಿದ್ರು? ಅವ ಜೈಲ್ನ ಹಿಂಗೆಲ್ಲ ಮಾಡ್ತಾನಂತ ನಿಮ್ಗೆ ಹೆಂಗೆ ಗೊತ್ತಾತು? ಅದು ಅದು ನನಗೆ ಕನಸು ಬಿತ್ತು ಸರ್. ಏನ ಕನಸ? ಏನ್ರಿ ಮೇಡಮ್ ಅವ್ರೆ, ಇಷ್ಟೊತ್ನ್ಯಾಗ ಕನಸು ಕಂಡೆ ಅಂತ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಕತ್ತೀರಿ? ಇಡ್ರಿ ಫೋನ್. ಸರ್ 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 ಸರ್, ನನ್ನ ಮಾತು ಕೇಳಿ ಸರ್. ನೋಡಿ, ನಾನು ಇದುವರೆಗೂ ಕಂಡು ಕೆಟ್ಟ ಕನಸಲ್ಲ ನಾನು ಸಾಗಿದೆ ಸರ್. ಅದಕ್ಕೆ ಸರ್ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಯಾಕೆ ನಮ್ಮ ಅಣ್ಣ ಕಾಣೆ ಆಗಿದ್ದಿನ ನನಗೆ ನಮ್ಮ ಅಣ್ಣನ್ ಯಾರೋ ಕೊಲ್ತಾ ಇರೋ ತರ ಕನಸು ಬಿದ್ದಿತ್ತು. ಅದು ಹಾಗೆ ಆಯ್ತು. ದಯವಿಟ್ಟು ನನ್ನ ಮಾತು ಕೇಳಿ ಸರ್, ನಮ್ಮ ಮಾವನ್ನ ಕಾಪಾಡಿ ಸರ್. ಮೇಡಮ್ ಅವರ, ನೀವು ಇಡ್ರಿ ಫೋನ್, ಇಡ್ರಿ. ಕನಸಂತ ಕನಸ. ತುಳಸಿ, ಏನ್ ಹೇಳಿದ್ರು? ಅವ್ರು ನನ್ನ ಮಾತು ನಂಬ್ತಿಲ್ಲ ಅತ್ತೆ. ಜೈಲಲ್ಲಿ ಅಷ್ಟೊಂದು ಪೊಲೀಸ್ ಅವ್ರು ಇರುವಾಗ ಏನೂ ಆಗಲ್ಲ ಅಂತ ಬೈದು ಕಾಲ್ ಕಟ್ ಮಾಡಿದ್ರು ಅತ್ತೆ. ಈಗ ಏನ್ ಮಾಡೋದತ್ತೆ? ಅವರೇ ಹೇಳಿದ್ರು ಅಂದ್ಯಲ್ಲಮ್ಮ. ನನ್ಗೆ ಯಾಕೋ ಜೈಲಲ್ಲಿ ಹಾಗೆಲ್ಲ ಆಗಲ್ಲ ಅನ್ಸುತ್ತೆ. ಇಲ್ಲ ಅತ್ತೆ, ನನ್ಗೆ ಯಾಕೋ ಹಾಗಾಗುತ್ತೆ ಅಂತ ಅನಿಸ್ತಾ ಇದೆ. ತುಳಸಿ, ಇಂದ್ರ ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ನಿನ್ ಮನ್ಸು ಹೇಳ್ತಿದ್ರು. ನಿನಗೆ ನೋಡೋ ಅವನ ಮೇಲೆ ಎಷ್ಟು ಪ್ರೀತಿ ಇದೆ, ಅದಕ್ಕೆ ಹೀಗೆಲ್ಲ ಆಗುತ್ತೆ. ನೋಡು, ಹಾಗೆಲ್ಲ ಏನೂ ಆಗಲ್ಲ. ಆ ದೇವ್ರ ಮೇಲೆ ಭಾರ ಹಾಕು. ಬಾ ತುಳಸಿ, ಊಟ ಮಾಡು. ಬೇಡ ಅತ್ತೆ. ಹಾಗೆ ಹೇಳ್ಬೇಡ ತುಳಸಿ. ಈ ಥರ ಇಷ್ಟೊತ್ತಲ್ಲಿ ಉಪವಾಸ ಮಲ್ಕೋಬಾರ್ದು. ಬಾ, ಸ್ವಲ್ಪ ಊಟ ಮಾಡು. ಭಗವಂತ, ತುಳಸಿ ಕನಸು ನಿಜ ಆಗದೆ ಇರಲಿ. ಭಗವಂತ, ನ್ಯಾಯ ಅನ್ಯಾಯದ ತಕಡಿಲಿ ಮಾವಂಗೆ ಶಿಕ್ಷೆ ಆಗ್ಬೇಕು ಅನ್ಕೊಳ್ತಿರೋದು ನಿಜ. ಆದ್ರೆ ಶಿಕ್ಷೆಗೆ ಸಾವು ನ್ಯಾಯ ಅಲ್ಲ. ಮಾವನ್ನ ಕಾಪಾಡು, ಅವ್ರ ಜೀವ ಉಳಿಸು.
ಸರ್ ಸಾರಿ ಸರ್, ಗೊತ್ತಾಗ್ಲಿಲ್ಲ. ಬೈ ಸಾರಿ ಬೈ, ನೋಡಿಲ್ಲ. ಇವಾಗ ತಾನೇ ಹಾಕ್ಸ್ಕೊಂಡು ಹೋದಲ್ಲಪ್ಪ. ನೀವೇ ನೋಡಿದ್ರಲ್ಲ ಅಣ್ಣ, ಅನ್ನ ಎಲ್ಲ ಚೆಲ್ಲೋಯ್ತು. ಏಯ್, ಒಂದ್ಸಲ ತಪ್ಪು ಮಾಡಿದ್ರೆ ಹೋಗ್ಲಿ ಬಿಡು ಅಂತ ಹೇಳ್ಬೋದು, ಪದೇ ಪದೇ ಹೀಗೆ ಮಾಡಿದ್ರೆ ತಪ್ಪು ತಾನೆ. ಹೇಯ್, ಗೊತ್ತಿಲ್ಲ ಕಾಲ್ ಚಚ್ಚರೆ ಏನೋ ನಿಂದು. ಏಯ್, ಏನೋ ಗೊತ್ತಿಲ್ಲದೆ ಆಗಿತ್ತು. ಇವನ್ ಬಂದು ನನ್ನ ತಟ್ಟೆ ಕಾಲಿಟ್ಟಿದ್ದು, ನೀನ್ ಬಂದು ಡಿಕ್ಕಿ ಹೊಡೆದಿದ್ದು, ಈಗ ಕಾಲ್ ಚಾಚಿದ್ದು, ಇದೆಲ್ಲ ನಾನು ನಂಬೇಕಾ ಮಗನೇ? ಹೇಯ್, ನಿನಗೂ ಅವ್ರಿಗೂ ಏನಿಲ್ಲ ಸಂಬಂಧ? ಏನೂ ಇಲ್ಲ ಸರ್. ಸಂಬಂಧ ಇಲ್ಲ ಅಂತಂದ್ರೆ ನಿನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ರು ಅವರು. ನನಗೇನು ಗೊತ್ತಿಲ್ಲ ಸರ್.